ಚಂದ್ರಶೇಖರ್ ಅಂತ. ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಸಮಗ್ರವಾಗಿ ಸುತ್ತ ಅಂತನಹಳ್ಳಿ ಸುತ್ತ ನೀರಿದ್ರೂ ಕುಡಿಯೋಕ್ಕೆ ನೀರಿಲ್ಲ. ಆದ್ದರಿಂದ ನೀವು ಡ್ರೈನೇಜ ಕ್ಲೀನ್ ಮಾಡಿಸ್ತೀನಿ ಅಂತ ಅಂದ್ರೆ ಕಂದಾಯ ಕಟ್ಟಿ ಅಂತ ಪಿ ಡಿ ಒ ಕೇಳ್ತಾರೆ. ಇಲ್ಲ ಒಂದಲ್ಲಿ ನೀರು ಬೇಕು ಅಂತ ಅಂದ್ರೆ ಕಂದಾಯ ಕಟ್ಟಿ ಅಂತ ಅವರಂತಾರೆ. ನಮಗೆ ಆ್ಯಕ್ಚುಲಿ ನಿಮ್ಗೆ ಸುಳ್ಳೇನು 24 ಗಂಟೆ ನೀರು ಬೇಕು. ನಾವು ಕನ್ನಂಬಾಡಿ ಕಟ್ಟೋಕ್ಕೆ ಭೂಮಿ ಕೊಟ್ಟಿವಿ. ಅಂಥಾದರೂ ನಮಗೆ ಬರೀ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ವಲ್ಲ ನೀವು, ಯಾಕೆ ಅಂತ. ತಮಿಳ್ನಾಡಿಗೆ ನೀರು ಕೊಡ್ತೀರಿ, ಬೆಂಗಳೂರಿಗೆ ನೀರು ಕೊಡ್ತೀರಿ, ಮೈಸೂರಿಗೆ ಕೊಡ್ತಾಯಿದ್ದೀರಿ, ಮಂಡ್ಯ ಕೊಡ್ತಾಯಿದ್ದೀರಿ, ಇಡೀ ಅಂತನಹಳ್ಳಿಗೆ ಹಿಂದ್ಗಡೆ ಮುಳುಗಡೆ ಊರಿಗೆ ನೀವು ನೀರು ಕೊಡ್ತಾ ಇಲ್ವಲ್ಲ, ಯಾಕೆ? ಈ ಸಮಸ್ಯೆಗೆ ಪರಿಹಾರ ಏನು? ನಾವೇನಾರ ಹೋಗಿ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಪಿ ಡಿ ಅವರು ಕಂದಾಯ ಕಟ್ಟಿ, ಬರೀ ಡ್ರೈನೇಜ್ ಕ್ಲೀನ್ ಮಾಡಿ ಅಂತಂದರೆ ಕಂದಾಯ ಕಟ್ಟಿ ಅಂತ ಅವ್ರು ಕೇಳ್ತಾರೆ. ಇಲ್ಲ ನಲ್ಲಿ ನೀರಿಲ್ಲ ಅಂತಾರೆ ಕಂದಾಯ ಕಟ್ಟಿ ಅಂತಾರೆ. ಒಂದು ಲೈಟ್ ಇಲ್ಲ ಅಂತಂದ್ರೆ ಕಂದಾಯ ಕಟ್ಟಿ ಅಂತಾರೆ. ಈ ಸಮಸ್ಯೆಗೆ ಪರಿಹಾರ ಹೆಂಗೆ? ಯಾವುದೇ ಕಾರಣಕ್ಕೂ ಈಗ ಎಲ್ಲಾ ಕಡೆಗೂ ನೀರು ಕೊಡ್ತಾವ್ರೆ. ನಮ್ಗೆ ಈಗ ಪಾಂಡವಪುರಕ್ಕೆ ಆಗ್ಬೋದು, ಮೈಸೂರಿಗೆ ಆಗ್ಬೋದು, ಬೆಂಗಳೂರಿಗೆ ಆಗ್ಬೋದು, ತಮಿಳ್ನಾಡಿಗೆ ಆಗ್ಬೋದು, ಎಲ್ಲಾ ಕಡೆಗೂ ನೀರು ಕೊಡ್ತಾವ್ರೆ. ನಮ್ಗೆ ನೀರಿಲ್ಲ. ನಮ್ಮ ಭೂಮಿ ಕಳ್ಕೊಂಡು ಮುಳುಗಡೆ ಇದು ಮಾಡ್ಕೊಂಡು ಎಲ್ಲಾನು ಬಿಟ್ಬಿಟ್ಟು ನಮ್ಗೆ ದಡ ಸೇರ್ಕೊಂಡ್ಬಿಟ್ಟು ಕುಡಿಯೋಕೆ ನೀರಿಲ್ಲ. ನಮಗೆ ಯಾವಾಗಲೂ 24 ಗಂಟೆ ನೀರು ಕೊಡ್ಬೇಕಾಯ್ತು ಅಂತದ. 24 ಗಂಟೆ ಅದು ವಾರಕ್ಕೊಂದ್ಸಲ ವಾರಕ್ಕೆ 2 ಸಲ ನೀರು ಕೊಡಬೇಕು ಅಂತಾರೆ. ನಮಗೆ ಕುಡಿಯೋಕೆ ನೀರಿಲ್ಲ. ಹಂಗಾಗಿ ಕುಂತ್ಕೊಂಡು ಈಗ ನಾವು ಏನು ಮಾಡಿದ್ರು ಅವರು ಸೆಕ್ರೆಟ್ರಿ ಕೇಳಿದ್ರು ಕಂದಾಯ ಕಟ್ಟಿ ಅಂತಾರೆ, ಪಿ ಡಿ ಒ ಕೇಳಿದ್ರು ಕಂದಾಯ ಕಟ್ಟಿ ಅಂತಾರೆ, ಯಾವ್ದು ಮಾಡಿದ್ರು ಕಂದಾಯ ಕಟ್ಟಿ ಅಂತಾರೆ. ನಾವು ಟ್ಯಾಂಕು ಉದ್ಘಾಟನೆ ಮಾಡಿಲ್ಲ, ಅದ ರೆಡಿ ಮಾಡಿ ನಮಗೆ ನೀರು ತಲುಪ್ತಾ ಇಲ್ಲ ಅಂತಾರಲ್ಲಿ. ಈಗ MLA ಹೇಳ್ಬೇಕು, ಅವ್ರಿಗೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಸೆಕ್ರೆಟ್ರಿಗೆ ಹೇಳಿದ್ರೆ ಸೆಕ್ರೆಟ್ರು ಆಯ್ತಪ್ಪ ನಾವು ಮಾಡಿಸ್ತೀವಿ ಅಂತಾರೆ. ತಲೆಗಂತೂ ಹಾಕತ್ತಾ ಇಲ್ಲ. ಯಾರು ಹೇಳಿ ನಾವು ನಮ್ಗೆ ಹಳ್ಳಿ ಲಾಸ್ಟ್ ಊರಿದ್ದು, ಅಲ್ಲಿ ನೀರನ್ನ ಭಾರಿ ಸಮಸ್ಯೆ ಆಗೈತೆ. ನೀರು ವ್ಯವಸ್ಥೆ ಬೇಕು ಅಂತ ನಾವು ಕೇಳ್ಕೊತೀವಿ ಕಾರಣ ಎಲ್ಲ. ನಾವು ಈ ಗ್ರಾಮಸ್ಥರು ಬರಲಿಲ್ಲ ಅಂದರೆ ನಾವು ಮಂಡ್ಯ ಜಿಲ್ಲಾ ಅಧಿಕಾರಿ ಹತ್ರಕ್ಕೆ ಬಂದು ನಾವು ಉಪವಾಸ ಮಾಡ್ತೀವಿ. ಮಾಡ್ಕೊಂಡು ಎಲ್ಲ ಯಂಗ್ಸ್ರು ಮಕ್ಕಳೆಲ್ಲವ ನಾವು ಒಂದು ಕಮಿಟಿ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಪಂಚಾಯತ್ ಹತ್ರ ಆಗ್ಬೋದು, ಇಲ್ಲ ತಾಲೂಕ್ ಪಂಚಾಯತ್ ಆಗ್ಬೋದು. ನೀರಿಗೆ ನಮಗೆ ತೊಂದರೆ ಆಗಿರೋ ದೇಶದಿಂದ ನಾವೆಲ್ಲ ಮಾಡೋದು ಖಚಿತ. DP ಆಫೀಸ್ಗೆ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ. ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ನಮಗೆ ಮಾತಾಡೋ ನಮ್ಮ ಊರಿಗೆ ಕುಡಿಯೋ ನೀರೇ ಇಲ್ಲ. 3 ದಿನ 4 ದಿನ ಒಂದು ವಾರ ಆದ್ರೂ ಒಂದಿನ ಬಿಡ್ತಾ ಇಲ್ಲ. ಇಂಥದ್ದು ಸಿಟಿಗೆ ಡೈಲಿ ಬಿಡ್ತಾರೆ. ನಮ್ಮ ಊರು ಸುತ್ತ ನೀರು ಇತ್ಕೊಂಡು ಒಂದು ತೊಟ್ಟು ನೀರು ಯಾವತ್ತೂ ಬಿಟ್ಟಿಲ್ಲ ಇಲ್ಲಿಗೆ. ಎಷ್ಟು ವರ್ಷದಿಂದ ನೀರಿಲ್ಲ? ಸುಮಾರು ಒಂದು 4-5 ವರ್ಷದಿಂದ ನೀರು ಸರಿಯಾಗಿಲ್ಲ ಸರ್. ನೀರು ನಿಮಗೆ ಸರಿಯಾಗಿ ಸಮರ್ಪಕ ಬರ್ತಾ ಇಲ್ಲ. ಕುಡಿಯೋ ಬರ್ತವೆ. ಈ ಹಳೆ ಪೈಪ್ ಬಂದು ನೀರು ಬರ್ತಾ ಇಲ್ಲ. ಯಾರ ಬದಲು ಹೇಳ್ತಿದ್ರು ಅವರೇ ನೋಡಿ ಸರ್. ನಮ್ಮ ಕಷ್ಟದಲ್ಲಿ ನೀರಿಲ್ಲ. ಬಿಟ್ಟು ಒಂದು ವಾರ ಆಗದೆ, ಇವತ್ತು ಇಲ್ಲ ನೀರಿಲ್ಲ. ಇವತ್ತು ಬಿಟ್ಟು ಎಷ್ಟು ದಿನ ಆಗಿತ್ತು ನೀರ? ಒಂದು ವಾರದ ಮೇಲೆ 4-5 ದಿವಸ ಆಗದೆ. ಇವತ್ತು ಬಿಟ್ಟ ನೀರ? ಇವತ್ತು ಎಲ್ಲಿ ನೀರು ಬರ್ತಿಲ್ವಲ್ಲ, ಇವತ್ತು ಬಿಟ್ಟಂಗೆ ಅರ್ಥ. ನೀರು ಬರ್ತೇವಲ್ಲ, ನೀರು ಬಿಟ್ಟಂಗೆ ಅರ್ಥ. ಯಾವ ಹಬ್ಬ ಮೇಲೆ ಹೊರಬೇಕು, ಎಲ್ಲ ಹಬ್ಬ ಮಾಡ್ತೇವೆ ನಾವು. ನೀರು ಅಲ್ಲ ಹೊಡೆದ್ಬಿಟ್ಟು ನೀರು ಬಿಟ್ರೆ ಯಾಕೆ ಬರೀತಿಲ್ಲ ನೀರು? ನಮಸ್ಕಾರ, ಇದು ಸುದ್ದಿ ಪ್ರಸಾರ ವಾರ್ತೆ. ಬಂಧುಗಳೇ, ಇದು ಪಾಂಡವಪುರ ತಾಲೂಕು ಅಂತನಹಳ್ಳಿ ಗ್ರಾಮದ ಪರಿಸ್ಥಿತಿ. KRS ಅಣೆಕಟ್ಟೆ ನಿರ್ಮಾಣವಾದ ಮೇಲೆ ಅಂತನಹಳ್ಳಿ ಗ್ರಾಮ ಮತ್ತು ಭೂಮಿ ಮುಳುಗಿದ ತರುವಾಯ ಕನಿಷ್ಠ ಕುಡಿಯಲು ನೀರಿನ ಸೌಲಭ್ಯವಿಲ್ಲ. ನಮ್ಮ ಜನಪ್ರತಿನಿಧಿಗಳು KRS ಅಣೆಕಟ್ಟೆ ನೀರನ್ನು ತಮಿಳುನಾಡು, ಬೆಂಗಳೂರಿನ ನಗರ ಪ್ರದೇಶಕ್ಕೆ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಿದ್ದಾರೆ. ಆದರೆ ಗ್ರಾಮದ ಸುತ್ತ ನೀರು ತುಂಬಿ ತುಳುತ್ತಿದ್ದರೂ ಈ ಗ್ರಾಮಕ್ಕೆ ಕುಡಿಯಲು ದಶಕಗಳಿಂದಲೂ ನೀರಿನ ಸೌಕರ್ಯ ಕಲ್ಪಿಸಿಲ್ಲ. ಅಕ್ಕಪಕ್ಕದ ಗ್ರಾಮಗಳಿಗೆ ನೀರಿನ ಸೌಲಭ್ಯ ಒದಗಿಸಿದ್ದಾರೆ. ಆದರೆ ಅಂತನಹಳ್ಳಿ ಗ್ರಾಮಕ್ಕೆ ಮಾತ್ರ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಇದಕ್ಕೆ ಅಧಿಕಾರಿಗಳ ಅವೈಜ್ಞಾನಿಕ ನೀತಿ, ಜನಪ್ರತಿನಿಧಿಗಳ ಕೆಟ್ಟ ಆಡಳಿತದಿಂದಾಗಿ ಅಂತನಹಳ್ಳಿ ಗ್ರಾಮ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಸಾರ್ವಜನಿಕರು ಸಮಸ್ಯೆ ಹೇಳಲು ಫೋನ್ ಮಾಡಿದರೆ ರಿಸೀವ್ ಮಾಡುತ್ತಿಲ್ಲ. ಪದೇ 15 ದಿನಕ್ಕೊಮ್ಮೆ ಅಮೆರಿಕಕ್ಕೆ ದೌಡಾಯಿಸುತ್ತಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಇನ್ನು ಬನ್ನಿಂಗಾಡಿ ಗ್ರಾಮ ಪಂಚಾಯಿತಿ PDO ಇದಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಿವೃತ್ತಿಯ ಬೆದರಿಕೆ ಹೊಡ್ಡುತ್ತಿದ್ದಾರೆ. ಗ್ರಾಮದ ಚರಂಡಿಗಳಲ್ಲಿ ಕಸ ಕಡ್ಡಿಗಳು ತುಂಬಿ ಗಬ್ಬು ನಾರುತ್ತಿವೆ. ಜಿಲ್ಲಾಧಿಕಾರಿ ಹಾಗೂ CO ಇವರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಗ್ರಾಮಸ್ಥರ ಬೇಡಿಕೆಯಾಗಿದೆ.
6 ತಿಂಗಳಾಯ್ತು ನೀರು ಬಿಟ್ಟು ನಾವು ಅಲ್ಲಿ ಇಲ್ಲಿ ಒತ್ಕೊಬಂದು ಕುಡಿತಾವೆ ಈಗ ಹಂಗಂತ ಅನ್ಬೇಕು ಅವನಿಗೆ ಎಷ್ಟು ಹೇಳಿದ್ರು ಕೇಳಿಕಿಲ್ಲ ಬುಟ್ ಕಡೆಗೆ ಬಿಟ್ಬಿಟ್ಟೈತಾನೆ ಎತ್ತಾಗಬೇಕು ಹೊತ್ತಾಗಿ ಅಲ್ಲಿ ನೀರೇ ಬರ್ತಾ ಇಲ್ಲ. ಒಂದ್ ತೊಟ್ಟು ಅನಗ್ತಾ ಇಲ್ಲ ಅಲ್ಲಿ ಇಲ್ಲಿ ನಿಮ್ಮ ನಲ್ಲಿ ಬಂದಾಗ ನಿನ್ನ ಅಲ್ಲಿ ಅವ್ರ ಅತ್ತಾಗಿ ಅಲ್ಲಿ ಎಲ್ಲ ಒತ್ಕ ಇವ್ರಟ್ಟ ನಮ್ಮ ಗೀತಾಡ್ದ ಒತ್ಕೊಂಡ್ ಕುಡಿತಾವಿ 6 ತಿಂಗಳಾಯ್ತು ಕಂದೆ ಕಟ್ಸ್ಕೊಂಡವನೆ ಒಂದ್ ತೊಟ್ಟು ನೀರ್ ಬರ್ತಾ ಇಲ್ಲ ಒಂಚೂರು ನೀರು ಬರ್ತಾ ಇಲ್ಲ. ಮತ್ತೆ ಸ್ನಾನಕ್ಕೆ ಬೇಕಲ್ಲ ಹೆಂಗ್ ಮಾಡ್ತೀರಿ? ಇಲ್ಲೇ ಒತ್ಕೊಂಡ್ 3 ದಿವಸ ಬರ್ಬೇಕು ಇಲ್ಲ ಹೊರಗಡೆಯಿಂದ ಹೊರಗಡೆಯಿಂದ ಏನ್ ಮಾಡೋದ್ ಹಿಂಗ ಆದ್ರೆ ನಮ್ಮ ನದಿಗಳಿಗೆ ನೀರು ಬರ್ತಾ ಇಲ್ಲ ಸಾ ಇದು ನಾವು ನಮ್ಮ KRS ನೀರು ಬೇಕಾದಷ್ಟದೆ ಇದ್ರು ನಮ್ಮ ಹಳ್ಳಿಗಳಿಗೆ ನೀರಿಲ್ಲ. ನಮ್ಮ ಹಳ್ಳಿಗಳಿಗೆ ನೀರೇ ಕುಡಿಯೋಕ್ಕೆ ನೀರಿಲ್ಲ. ಆಲೆ 6 ತಿಂಗಳು ವರ್ಷ ಆಗದೆ ನೀರು ಬಿಟ್ಟು ಹಿಂಗಾಗದೆ ನಮ್ಮ ಪರಿಸ್ಥಿತಿ. ಹಿಂಗೆ ಏನು ಮಾಡೋದು ನಾವು? ಹಿಂಗಾದ್ರೆ ಏನು ಮಾಡೋದು? ಇದು ಮಾಡಿ KRS ಇಂದ ನೀರು ಪೈಪ್ನಲ್ಲಿ ಮಾಡೋರೆ ಮಾಡಿದ್ರು ಅಲ್ಲಿ ಟ್ಯಾಂಕ್ ಮಾಡಿ ಇದು ಮಾಡೋರೆ. ಅದಕ್ಕೆ ಟ್ಯಾಂಕಿಗೆ ನೀರು ಬರ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನೀರು ನಮ್ಮ ಇದಕ್ಕೆ ನೀರು ಬರ್ತಾ ಇಲ್ಲ. ನಮ್ಮ ಜಾಗಕ್ಕೆ ನಮ್ಮೂರಿಗೆ ಅಂತೇಳಿಗೆ ನೀರಿನ ತೊಂದರೆ ಎಷ್ಟು ಹಾಲಿ ಒಂದು ವರ್ಷ ಆಗದೆ. ಒಂದು ವರ್ಷದಿಂದ ನಮ್ಮ ನಲ್ಲಿಗಳಿಗೆ ನಲ್ಲಿ ಹಾಕ್ಸ್ಕೊಂಡ್ರೆ ಕಂದೆ ಕಟ್ಸ್ಕೊತಾರೆ. ನಲ್ಲಿ ನಿಮ್ಮ ಹತ್ರ ನೀರು ಬರ್ತಾ ಇಲ್ಲ.